ಹಾಯ್ ಫ್ರೆಂಡ್ಸ್, ಈಗ ರಾಲ್ ಸೆಲ್ ಮಿಷಿನ್ ಜಿಗ್ಜಾಗ್ ಮಿಷಿನ್ಗೆ ಈ ಫೆಸರ್ ಬಾರ್ನ ಯಾವ ಥರ ಫಿಕ್ಸ್ ಮಾಡೋದಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದು ಈ ಬಾರ್ನ ಈ ಕ್ಲಿಪ್ಪನ್ನು ಇದನ್ನ ಹಾಕ್ಸ್ಕೋಬೇಕಾಗ್ತದೆ. ಮತ್ತು ಈ ನೆಟ್ ಹಾಕಬೇಕಾಗ್ತದೆ. ಮತ್ತು ಈ ಸ್ಪ್ರಿಂಗ್ ಹಾಕಬೇಕಾಗ್ತದೆ. ಟೈಟ್ ಮಾಡ್ಕೊಳ್ಳಿ. ಇಷ್ಟು ಟೈಟ್ ಆಗಿದ್ಮೇಲೆ ಮತ್ತು ಟೆನ್ಷನ್ನ ಲೆವೆಲ್ ಮಾಡ್ಕೋಬೇಕು. ಈ ಟೆನ್ಷನ್ನ ಸೆಂಟ್ರ್ ನೋಡಿ, ಈ ಸೆಂಟ್ರ್ ನೋಡ್ಕೋಬೇಕಾಗ್ತದೆ. ನೋಡಿದ ಮೇಲೆ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡಿದ್ಮೇಲೆ ಟೆನ್ಷನಿಂಗೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದ್ರೆ ಈ ಫೆಸರ್ ಬುಟ್ ಮೇಲೆ ಈ ಬಾರ್ ಕುಂತ್ಕೊಳ್ತದೆ. ಈ ಥರ ಕುಂತಿದ್ರೆ ನಮಗೆ ಏನಾಗ್ತದೆ ಅಂದರೆ ಫೆಸರ್ ಬುಟ್ ಒಂದು ಕಟ್ ಆಗುತ್ತದೆ, ನೀಡ್ಲು ಕಟ್ ಆಗಿಬಿಡ್ತದೆ, ಮತ್ತು ಅಲೈನ್ಮೆಂಟ್ ಚೇಂಜಸ್ ಆಗುತ್ತದೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಟೈಟ್ ಆಗಿದ್ಮೇಲೆ ಸ್ವಲ್ಪ ಹಿಂಗೆ ತಟ್ಟಬೇಕು ಮೇಲಿಂದ. ಈಗ ಫುಲ್ ಡೌನ್ ಮಾಡಿದ್ದೀನಿ ಮೇಲೆ. ಈಗ ಫುಲ್ ಡೌನ್ ಮಾಡಿದ್ದೀನಿ. ಈಗ ನೋಡಿ, ಈಗ ಟಚ್ ಆಗ್ತಾಯಿಲ್ಲ. ಈಗ ಈ ಥರ ಟಚ್ ಆಗಬಾರ್ದು. ಟಚ್ ಆದರೆ ಏನಾಗ್ತದೆ, ಈ ಟೆನ್ಷನ್ನು ಕಟ್ ಆಗ್ತದೆ, ನೀರು ಕಟ್ ಆಗ್ತದೆ, ಈ ಬಾರನ್ನ ಅಲೈನ್ಮೆಂಟ್ ಚೇಂಜಸ್ ಆಗ್ತದೆ. ಈ ಥರ ನೀವು ಟಚ್ ಆಗಿ ನೋಡಿಕೊಂಡು ಸಣ್ಣ ಇಟ್ಕೊಂಡು ಮತ್ತು ಇದು ಫುಲ್ ಟೈಟ್ ಮಾಡ್ಕೋಬೇಕು. ನೀವು ಫುಲ್ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನಿಮಗೆ ಇದು ಸೆಂಟ್ರ್ ಬಂದಿರುತ್ತದೆ. ಇವಾಗ ಯಾವ ಥರ ಟಿಚ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.